ಅದೇ ದೊಡ್ಡ ಬಿಲ್ಡರ್ಗಳ ಜೊತೆ ಮಾಡ್ಕೊಳ್ತಾರೆ. ಸೈಡ್ಗಳನ್ನ ಹೆಂಗೆ ಅಕ್ರಮವಾಗಿ ತಗೊಳ್ಬೇಕು ಆ ಥರ ಮಾಡ್ತಾರೆ. ಯಾವ ಲಿಟಿಗೇಷನ್ ಪ್ರಾಪರ್ಟಿ ಇದೆ ಅದಕ್ಕೆ ಹೆಂಗೆ ಕೈ ಹಾಕೋದು ಇದನ್ನ ಯೋಚನೆ ಮಾಡ್ತಾರೆ. ಸಿವಾಯ ಯಾರು ಬಗ್ಗರಿಗೋಸ್ಕರ ಯಾರು ಯೋಚನೆ ಮಾಡಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಪಕ್ಷ ಇಂಪಾರ್ಟೆಂಟ್ ಇಲ್ಲ, ವ್ಯಕ್ತಿಗೆ ವೋಟ್ ಕೊಡಿ. ಆಮೇಲೆ ನಮಗೆ ಭ್ರಷ್ಟಾಚಾರಿ ನಮ್ಮ ರಾಜಕಾರಣಿಗಳು ಬಂದ್ಬಿಟ್ಟು ನಮಗೆ ದುಡ್ಡು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ 1000, 2000, 5000. ಇದಕ್ಕೆ ಯಾರು ತಲೆ ಬಾಗಬಾರ್ದು. ತಾವು ಒಂದ್ಸತಿ ನೀವು ಇವ್ರ ಹತ್ರ ದುಡ್ಡು ತಗೊಂಡ್ಬಿಟ್ರೆ ನಾಳೆ ನೀವು ಹೋಗಿ ಕೆಲಸ ತಗೊಳಕ್ಕೆ, ಕೆಲಸ ಮಾಡಿಸ್ಕೊಳಕ್ಕೆ ನೀವು ತಲೆ ತಗ್ಗಿಸ್ಬಿಟ್ಟು ಅವ್ರ ಹತ್ರ ಹೋಗ್ಬೇಕಾಗತ್ತೆ. ಅವಾಗ ಅವ್ರೇನಂತಾರೆ, ಹೋಗೋ 15 ದಿನ ಮುಂಚೆ ನಿನ್ಗೆ ನಾನು ಎಲೆಕ್ಷನ್ ಆಗತ್ತೆ, ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಓಟ್ ಹಾಕ್ತಾರೆ ಅನ್ನೋದು ಇದು ಬಹಳ ದೊಡ್ಡ ಮಾತಾಡ್ತಾರೆ ಇವರು. ನಾವು ಅದಕ್ಕೋಸ್ಕರ ಹೇಳ್ತಾ ಇರೋದು, ಅವ್ರು 1000, 2000ದಲ್ಲಿ ನಮ್ಮ ಜೀವನ ನಡೆಯಲ್ಲ. ನಮ್ಮ ಜೀವನ ನಡೆಯೋದೇ ನಾವು ಕಷ್ಟಪಟ್ರೆ ನಮ್ಮ ಜೀವನ ನಡೆಯೋದು. ಅವ್ರು 2000, 3000ಕ್ಕೆ ನಾವ್ಯಾಕೆ ತಲೆ ಬಗ್ಗಿಸ್ಬೇಕು? ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ ಏನಂದ್ರೆ, ಈ ದೊಡ್ಡ ಶ್ರೀಮಂತರು ಬಂದು ಇವಾಗ ಕಾರ್ಪೊರೇಟರ್ ಆಗಿ ನಿಂತ್ಕೊಳ್ತಿದ್ದಾರೆ. ಇವಾಗ ನೋಡಿ, ಕರಪ್ಷನ್ ಅಂತೀರಾ. ನಮ್ಮ ರಾಜ್ಯದ DK ಶಿವಕುಮಾರ್ ಅವ್ರು ಹೇಳ್ತಾರೆ 25,000 ಕೊಡ್ಬೇಕಂತೆ. ಅದೇ ಭ್ರಷ್ಟಾಚಾರ ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು. ಯಾಕ್ರಿ ಕೊಡಬೇಕು? ನಿಮ್ಮ ಕರ್ನಾಟಕ ಭವನ್ ಕಟ್ಟಕ್ಕೆ ನಾವ್ ಯಾಕೆ ಕೊಡಬೇಕು? ನಾವ್ ಎಲ್ಲಿಂದ ತರಬೇಕು? 50% ನೀವು ಹೆಣ್ಮಕ್ಳಿಗೆ ರಿಸರ್ವೇಶನ್ ಮಾಡಿದ್ದೀರಾ. ಹೆಣ್ಮಕ್ಳು ಎಲ್ಲಿಂದ ದುಡ್ಡು ತರ್ತಾಳೆ? ಏನು ಉದ್ಯೋಗದಲ್ಲಿದ್ದಾಳ? ಉದ್ಯೋಗದಲ್ಲಿದ್ದರೆ ರಾಜಕೀಯದಲ್ಲಿ ಬರಂಗಿಲ್ಲ, ರಾಜಕೀಯದಲ್ಲಿದ್ದರೆ ಉದ್ಯೋಗಕ್ಕೆ ಹೋಗಂಗಿಲ್ಲ. ಮತ್ತು ಹೆಣ್ಮಗು ಅಂದ್ಬಿಟ್ಟು ನೀವು 50% ನೀವು ರಿಸರ್ವೇಶನ್ ಮಾಡಿರೋದು. ಅದಕ್ಕೆ ನಾನು ಸ್ವಾಗತಿಸ್ತೀನಿ. ನಾನು ಸ್ವಾಗತಿಸಲ್ಲ ಅಂತ ಅಲ್ಲ. ಹೆಣ್ಮಕ್ಳು ಇವಾಗ ಎಲೆಕ್ಷನಿಗೆ ದುಡ್ಡು ಎಲ್ಲಿಂದ ತರಬೇಕು? ಅದಕ್ಕೆ ಗಂಡಸರು ಬರ್ತಾರೆ, ನಮ್ಮ ಯಜಮಾನರುಗಳು ಬರ್ತಾರೆ, ಅವರು ಖರ್ಚು ಮಾಡ್ತಾರೆ. ಮತ್ತು ಅವರೇ ಬಂದ್ಬಿಟ್ಟು ನಮ್ಮ ಕೈಯಿಂದ ಬರವಣಿಗೆ ಮಾಡಿಸ್ಕೊಂಡು ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಅಲ್ಲೇ ನಾವು ಭ್ರಷ್ಟಾಚಾರಿ ಆಗೋದು. ಅದಕ್ಕೋಸ್ಕರ ಈ ಎಲೆಕ್ಷನಲ್ಲಿ ಯಾರು ದುಡ್ಡು ತಗೊಳಕ್ ಹೋಗಬೇಡಿ. ಹೆಣ್ಮಕ್ಳು ನೀವು ಧೈರ್ಯವಾಗಿ ನಿಂತ್ಕೊಳ್ಳಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗೇನೆ ನಿಂತ್ಕೊಳ್ಳಿ. ನಿಂತ್ಬಿಟ್ಟು ದುಡ್ಡಿಲ್ವಲ್ಲ ಹೆಂಗೆ ಜನ ಓಟ್ ಹಾಕಲ್ಲ, ಅದು ಜನ ಮೇಲೆ ಬಿಡಿ. ನೀವು ಜನಗಳಿಗೆ, ಅವ್ರ ಕಷ್ಟಗಳಿಗೆ ನೀವು ಸ್ಪಂದಿಸಿ. ದುಡ್ಡೇ ಎಲ್ಲ ಇಲ್ಲ. ಅದನ್ನ ನಾನು ಈ ಸತಿ ಬರೋ ಚುನಾವಣೆಯಲ್ಲಿ ನಾನು ಸಾಬೀತು ಪಡ್ತೇನೆ. ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ವೈಟ್ ಫೀಲ್ಡ್ ಇಲ್ಲಾಂದ್ರೆ ಕಾಡುಗುಡಿಯಿಂದ ನಿಂತ್ಕೊಳ್ತಾ ಇದ್ದೇನೆ. ದುಡ್ಡು ಇಲ್ದೇನೆ ನಾನು ತೋರಿಸ್ತೇನೆ ಹೆಂಗೆ ಎಲೆಕ್ಷನ್ ಗೆಲ್ಬೋದು ಅನ್ನೋದು. ಮತ್ತೆ 5 ವರ್ಷ ಒಂದು ದಿನ ದುಡಿಮೆಗೋಸ್ಕರ ಹೋಗ್ಬೇಡಿ. 5 ವರ್ಷ ನಾನು ಏನು ದುಡಿಮೆ ಮಾಡ್ತೀನೋ ಆ ದುಡಿಮೆ ಎಲ್ಲ ನಿಮ್ಮ ವಾರ್ಡಿಗೆ, ನಿಮಗೋಸ್ಕರ, ನಿಮ್ಮ ಕಷ್ಟ ಸುಖಗಳಿಗೆ ಇದೆಲ್ಲ ನಾನು ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನಾನು ದೇವ್ರ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಅಲ್ಲಿ ದುಡಿಯೋ ಒಂದು ದುಡ್ಡನ್ನು ನನ್ನ ಮಗಳಿಗಾಗಲಿ, ನನ್ನ ಮನೆಗಾಗಲಿ ನಾನು ಆ 1 ರೂಪಾಯಿ ನಾನು ತರಲ್ಲ. ನನ್ನ ಬಡ ತಂಗಿಯರು, ಸಹೋದರರು, ಅಕ್ಕ ತಂಗಿಯರು, ಅಮ್ಮಂದಿರು ಯಾರ್ಯಾರಿದ್ದಾರೆ ಅವರಿಗೋಸ್ಕರ ನಾನು ದುಡಿತೀನಿ ಅಂತ ನಾನು ಇಷ್ಟು ಹೇಳಬಲ್ಲೆ. ನನ್ನ ಹೆಸರು CM ಸುಫಿಯಾ ಅಂತ, ವೈಟ್ ಫೀಲ್ಡಿಂದ.